ಭಾಳ ಸ್ಟೂಡೆಂಟ್ಸ್ ಇವಾಗ ಏನು ಕನ್ಫ್ಯೂಷನ್ ಇದೆ ಅಂದರೆ KCET ರಿಸಲ್ಟ್ ಬಂದ ಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಏನು ಪ್ರೊಸೀಜರ್ ಇರುತ್ತೆ, ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಮಾಡಿ. ಇದೇ ರೀತಿ ಕಂಟಿನ್ಯೂ ಕೊಡ್ತೀನಿ ಫ್ರೆಂಡ್ಸ್. ಇವಾಗ ಪ್ರೆಸೆಂಟ್ಲಿ ನಿಮ್ಮದು ಏನು ಕೆಲಸ ಇಲ್ಲ, ರಿಸಲ್ಟ್ ಬಂದ ಮೇಲೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ರಿಸಲ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮೊನ್ನೆ ಡೈರೆಕ್ಟರ್ ಸರ್ ಹೇಳಿದ್ದಾರೆ ಆಲ್ರೆಡಿ ಈ ಮಂತು ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಮೇ ಮಂತ್ ಲಾಸ್ಟ್ ವೀಕು. ಐ ಥಿಂಕ್ ನೆಕ್ಸ್ಟ್ ವೀಕ್ ನಿಮಗೆ ಸ್ಯಾಟರ್ಡೆ ಒಳಗಡೆ ಬರೋ ಚಾನ್ಸಸ್ ಇದೆ. ರಿಸಲ್ಟ್ ಬಂದ ಮೇಲೆ ನೀವು ರಿಸಲ್ಟ್ ಅಂತ ನೋಡ್ತೀರಾ. ರಿಸಲ್ಟು ಶೀಟಲ್ಲಿ ನಿಮಗೆ ಇಂಜಿನಿಯರಿಂಗ್ ರ್ಯಾಂಕ್, ಅಗ್ರಿಕಲ್ಚರ್ ರ್ಯಾಂಕು, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕು, ಅಲ್ಲಿ ಬೇರೆ ನಿಮಗೆ ಬಿ ಫಾರ್ಮು ಡಿ ಫಾರ್ಮ್ ಎಲ್ಲ ರ್ಯಾಂಕ್ ಕೊಟ್ಟಿರ್ತಾರೆ. ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ರ್ಯಾಂಕ್ ಕನ್ಸಿಡರ್ ಮಾಡ್ತಾರೆ. ನೀವು ಬಿ ಫಾರ್ಮು ಡಿಪಾರ್ಟ್ಮೆಂಟ್ದು ರ್ಯಾಂಕು ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಅದು ಬಂದ ಮೇಲೆ ನಿಮ್ಮ ಕೆಲಸ ಏನಂದರೆ ಕಾಲ್ ಲಿಸ್ಟು ಆಲ್ರೆಡಿ ಈಗ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ಕೋತೀನಿ. ನೀವು ಯಾರ್ಯಾರು ಮಾಡಿಲ್ಲ ಇನ್ನೂವರೆಗೂ ಬೇಗ ಸ್ಟಾರ್ಟ್ ಮಾಡಿ. ಯಾಕಂದರೆ ಕಾಲೇಜ್ ಪ್ರಯಾರಿಟಿ ಇಂಪಾರ್ಟೆಂಟು. ಯಾಕಂದ್ರೆ ಆಪ್ಷನ್ ಎಂಟ್ರಿ ನೀವೇನು ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಮುಗಿಸ್ಬೇಕು. ಥಿಂಗ್ ಈಸ್ ಕಾಲೇಜ್ ಲಿಸ್ಟ್ ಪ್ರಯಾರಿಟಿ ಯಾವ ರೀತಿ ಮೊದಲೇ ರೆಡಿ ಮಾಡ್ಕೋತಿರಲ್ಲ ಅವಾಗ ನಿಮಗೆ ಟೆನ್ಷನ್ ಇರಲ್ಲ. ಕಾಲೇಜ್ ಲಿಸ್ಟ್ ಹೆಂಗೆ ಮಾಡ್ಕೊಳ್ಳಿ ಅಂದರೆ ನಿಮಗೆ ಟಾಪ್ ಟು ಲೋ ನೀವು ಯಾವ್ಯಾವ ಬೇಕು ನಿಮ್ಗೆ ರ್ಯಾಂಕಿಗೆ ಟಾಪ್ ಟು ಲೋ ಇಂದನೇ ಅಪ್ಲೈ ಮಾಡಿಕೊಂಡು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಲಿಸ್ಟ್ ರೆಡಿ ಆದಮೇಲೆ ಈಗ ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು ಅವರು. ಓಕೆ, ಆಪ್ಷನ್ ಎಂಟ್ರಿ ಹೇಳಿದ್ದಾರೆ 1 or 2 ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ ರಿಸಲ್ಟ್ ಬಂದರೆ. ಸೊ ಮೋಸ್ಟ್ ಪ್ರಾಬಬಲ್ ನಿಮ್ಮದು ಜೂನ್ 2nd ವೀಕಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಅವಾಗ ಸ್ಟಾರ್ಟ್ ಆದಮೇಲೆ ಈ ವರ್ಷ ಏನು ಮಾಡ್ತಾರೆ ಅಂದರೆ ಈ ವರ್ಷದಿಂದನೇ ಪ್ರೀ ರೌಂಡ್ ಅಂತ ನಡೆಸ್ತಾನೆ ಅಂತ ಹೇಳಿದ್ದಾರೆ ಆ ವಿಡಿಯೋದಲ್ಲಿ. ಬಟ್ ಇನ್ನೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿಲ್ಲ ಯಾವ ರೀತಿ ನಡೆಸ್ತಾರೆ ಪ್ರೀ ರೌಂಡ್ ಅಂತ. ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟು, ಆಮೇಲೆ ಫಸ್ಟ್ ರೌಂಡು, ಸೆಕೆಂಡ್ ಎಕ್ಷನ್ ರೌಂಡ್ ಅಂತ ನಡೆಸ್ತಾರೆ KCETಯಲ್ಲಿ. ಓಕೆ, ಸೊ ಈ ವರ್ಷ ಪ್ರೀ ರೌಂಡ್ ಅಂತ ನಡೆಸ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತಾರೆ. ಆ ಪ್ರೀ ರೌಂಡ್ ಬಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ. ಓಕೆ, ಆಪ್ಷನ್ ಎಂಟ್ರಿ ಅಂದರೆ ನೀವು ಕಂಪ್ಲೀಟಾಗಿ ಅಲ್ಲಿ ಕಾಲೇಜ್ ಲಿಸ್ಟ್ ಇರುತ್ತೆ. ಅಲ್ಲಿ ನೀವೇನು ಕಾಲೇಜ್ ಎಂಟ್ರ್ ಏನು ಮಾಡೋಂಗಿಲ್ಲ, ಆಲ್ರೆಡಿ ಎಲ್ಲ ಕಾಲೇಜ್ ಲಿಸ್ಟ್ ಇರುತ್ತೆ. ನೀವು ಸರ್ಚ್ ಮಾಡೋದು ಓನ್ಲಿ ಪ್ರಯಾರಿಟಿ ಕೊಡ್ತಾ ಹೋಗೋದು. ಏನು ನೀವು ಲಿಸ್ಟ್ ಮಾಡಿದಲ್ಲ 1 2 3 4 5 6 ಆ ಲಿಸ್ಟ್ನ ಪ್ರಯಾರಿಟಿ ಕೊಡ್ತಾ ಹೋಗೋದು ರೈಟ್ ಸೈಡಲ್ಲಿ. ಅಷ್ಟೇ ನಿಮ್ಮ ಕೆಲಸ. ಓಕೆ, ಕೊಟ್ಟ ತಕ್ಷಣ ನಿಮಗೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡೋದು, ಅದು ಸೇವ್ ಆಗುತ್ತೆ ಆಟೋಮೆಟಿಕ್ಕು ಸಿಸ್ಟಮಲ್ಲಿ. ಅದು ಬಿಟ್ಟು ನೀವು ಏನು ಅಲ್ಲಿ ಕಾಲೇಜ್ ನೇಮು ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಎಲ್ಲ ಕಾಲೇಜ್ ನೇಮ್ ಇರುತ್ತೆ. ನೀವು ಕಾಲೇಜ್ ಕೋಡಿಂದನೂ ಚೆಕ್ ಮಾಡ್ಕೋಬೋದು, ಕಾಲೇಜ್ ನೇಮಿಂದನೂ ಚೆಕ್ ಮಾಡ್ಕೋಬೋದು. ಜಸ್ಟ್ ಚೆಕ್ ಮಾಡಿಬಿಟ್ಟು ನೀವು ಪ್ರಯಾರಿಟಿ ಕೊಡ್ತಾ ಹೋಗೋದು. ಓಕೆ, ನಿಮ್ಗೆ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಲ್ಲಿ ಅದೇ ಸೇಮ್ ಕಾಲೇಜಲ್ಲಿ ನಿಮಗೆ ಸಬ್ ಬ್ರಾಂಚಸ್ ಎಲ್ಲ ಬೇಕಾದರೆ 1 2 3 4 5 6 ಓನ್ಲಿ ಪ್ರಯಾರಿಟಿ ಕೊಡೋದು. ಅನ್ಲಿಮಿಟೆಡ್, ನೋ ಲಿಮಿಟ್ ಇರಲ್ಲ. ಓಕೆ, ನೀವು ಎಷ್ಟು ಪ್ರಯಾರಿಟಿ ಬೇಕಾದ್ರೆ ಕೊಡ್ಬೋದು. ಕೊಟ್ಟು ಆದಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಆದಮೇಲೆ ಆಟೋಮೆಟಿಕ್ಕು ಸಿಸ್ಟಮ್ ಏನು ಮಾಡುತ್ತಂದರೆ ನಿಮ್ಮದು ರ್ಯಾಂಕ್ ಪ್ರಕಾರ ರಿಸಲ್ಟ್ನ ಚೆಕ್ ಮಾಡುತ್ತೆ. ರಿಸಲ್ಟ್ನ ಒಂದೇ ಕಾಲೇಜ್ ಬರುತ್ತೆ ನಿಮಗೆ, ಒಂದೇ ಕಾಲೇಜ್ ಡಿಸ್ಪ್ಲೇ. ಫಸ್ಟ್ ರೌಂಡಲ್ಲಿ ಒಂದು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಏನದು ಡಮ್ಮಿ ರಿಸಲ್ಟು. ನಿಮಗೊಂದು ಐಡಿಯಾ ಬರಲಿ ಅಂತ ಯಾವ ಕಾಲೇಜ್ ನನ್ನ ರೇಂಜ್ಗೆ ಯಾವ ಕಾಲೇಜ್ ಸಿಗ್ಬೋದು, ಆಮೇಲೆ ನೀವು ಎಷ್ಟು ಕಾಲೇಜ್ ಎಂಟ್ರ್ ಮಾಡಿದ್ರೆ ನಿಮಗೆ ಸಿಗುತ್ತೋ ಇಲ್ಲೋ ಅಂತ ಒಂದು ಐಡಿಯಾ ಬರಲಿ ಅಂತೇಳಿ ಒಂದು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಡ್ತಾರೆ. ಅದು ಡಮ್ಮಿ ರಿಸಲ್ಟು. ಅದಾದಮೇಲೆ ನೀವು ಮಾಡಿಫೈ ಆಡ್ ಡಿಲೀಟ್ ಎಲ್ಲ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಿಮಗೆ. ಈಗ ಜಸ್ಟ್ ನಿಮಗೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಒಂದು 3 to 4 days ನಿಮಗೆ ಮಾಡಿಫೈ ಆ್ಯಡ್ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಇವಾಗ ಏನು ಬೇಕಾದ ಚೇಂಜಸ್ ಮಾಡ್ಕೋದು. ಅದು ಜಸ್ಟ್ ನೀವು ಮೋಕ್ ಅಲಾಟ್ಮೆಂಟ್ ಡಮ್ಮಿ ರಿಸಲ್ಟು. ಸೊ ನೆಕ್ಸ್ಟು ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದು ಅದೇ ಸೇಮ್ ಫಸ್ಟ್ ರೌಂಡಲ್ಲಿ ಇರಬೇಕಂತ ಏನಿಲ್ಲ, ಇರ್ಬೋದು, ಇರದೇ ಚೇಂಜಸ್ ಕೂಡ ಆಗ್ಬೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಚೇಂಜ್ ಕೂಡ ಮಾಡ್ತಾರೆ. ಕಟಾಪ್ ಬಿಡ್ತಾರೆ, ಮೋಕ್ ಅಲಾಟ್ಮೆಂಟ್ ರಿಸಲ್ಟದ್ದು ಕಟಾಪ್ ಬಿಡ್ತಾರೆ. ಆ ಕಟಾಪ್ ಮಾಡ್ಕೊಂಡು ಮತ್ತೆ ಚೇಂಜಸ್ ಮಾಡೋ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅದಾದಮೇಲೆ ಮೇನ್ ರಿಸಲ್ಟ್ ಬಿಡ್ತಾರೆ. ಒಂದು ಸತಿ ಮೇನ್ ರಿಸಲ್ಟ್ ಬಂದ ತಕ್ಷಣ ಆಮೇಲೆ ನಿಮಗೆ ಅದು ಒಂದು ಕಾಲೇಜ್ ಲಿಸ್ಟ್ ಬಂದಿರುತ್ತೆ. ಅಂದರೆ ಅದು ಕಾಲೇಜ್ ನನಗೆ ಸಿಕ್ಕಿದೆ ಅಂತ ಬಂದಿರುತ್ತೆ ನಿಮಗೆ. ಅದು ಬಂದ ತಕ್ಷಣ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಸೆಕೆಂಡ್ ಎಕ್ಷನ್ ರೌಂಡಲ್ಲಿ ಕೂಡ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಓನ್ಲಿ ನೀವು ಮಾಡಿದ್ರಲ್ಲೇ ಇನ್ ಕೇಸ್ ಚಾಯ್ಸ್ 1 2 3 ಬರುತ್ತೆ, ಸಪ್ರೇಟಾಗಿರುತ್ತೆ. ನೀವು ಕನ್ಫ್ಯೂಸ್ ಆಗುತ್ತೆ. ಇವಾಗ ಇದು ಚಾಯ್ಸಸ್ ಸೆಲೆಕ್ಟ್ ಮಾಡೋರುತ್ತೆ. ಸೊ ನೀವು ಫಸ್ಟ್ ರೌಂಡ್ಗಿಂತ ಮುಂಚೆನೇ ಎಲ್ಲ ಕಾಲೇಜಿನ ನಿಮ್ಗೆ ಯಾವ ಬೇಕು ಕಾಲೇಜು ಮ್ಯಾಕ್ಸಿಮಮ್ ಕಾಲೇಜ್ನ ಆ್ಯಡ್ ಮಾಡಿ. ಒಂದು ನಿಮ್ಗೆ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನನಗೆ ಆರಾಮ್ಸಿ ಇದರಲ್ಲಿ ಸಿಗುತ್ತೆ, ನಮ್ಮ ಮತ್ತೆ ಜಾಸ್ತಿ ಆ್ಯಡ್ ಮಾಡ್ಬೇಕಂದ್ರೆ ಒಂದು 10 to 20 ಕಾಲೇಜ್ ಎಕ್ಸ್ಟ್ರಾನೇ ಆ್ಯಡ್ ಮಾಡಿ. ಬ್ಯಾಕಪ್ಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ. ನೀವು ಪ್ರಯಾರಿಟಿ ಪ್ರಕಾರ ಕೊಡ್ತಾರೆ. ಬ್ಯಾಕಪ್ಗೆ ಒಂದು 10 to 20 ಕಾಲೇಜ್ ಆ್ಯಡ್ ಮಾಡಿ. ಯಾಕಂದ್ರೆ ಆಮೇಲೆ ಆ್ಯಡ್ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ. ಸೊ ಇದಾದಮೇಲೆ ಮೇನ್ ರಿಸಲ್ಟ್ ಬರುತ್ತೆ. ಮೇನ್ ರಿಸಲ್ಟ್ ಬಂದ ತಕ್ಷಣ ಚಾಯ್ಸಸ್ ಸೆಲೆಕ್ಷನ್ ಇರುತ್ತೆ. ಚಾಯ್ಸ್ 1 2 3 4 ಅಂತ. ಸೊ ಚಾಯ್ಸ್ 1 2 3 4 ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ಸಪ್ರೇಟಾಗಿ ವಿಡಿಯೋ ಮಾಡ್ತೀವಿ, ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಆ ಚಾಯ್ಸಸ್ ಸೆಲೆಕ್ಟ್ ಮಾಡಿಕೊಂಡು ಇನ್ ಕೇಸ್ ನಿಮಗೆ ಅದೇ ಕಾಲೇಜ್ ಬೇಕಾದ್ರೆ ಚಾಯ್ಸಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿಕೊಂಡು ಅಡ್ಮಿಷನ್ ಡೌನ್ ಮಾಡ್ಕೊಂಡು ನೀವು ಹೋಗ್ಬಿಡೋದು ಕಾಲೇಜಿಗೆ. ಚಾಯ್ಸ್ 2 ಅಂದರೆ ಹೋಲ್ಡ್ ಮಾಡಿಕೊಂಡು ಅಬೋವ್ ಕಾಲೇಜಸ್. ಫಾರ್ ಎಕ್ಸಾಂಪಲ್ ನಿಮ್ಮದು 20 ಪ್ರಯಾರಿಟಿ ಸಿಕ್ಕಿತ್ತಂದರೆ ಮೇಲ್ 19 ಪ್ರಯಾರಿಟಿ ಆ ಕಾಲೇಜಲ್ಲಿ ನಾನು ಟ್ರೈ ಮಾಡ್ತೀನಿ, ಸಿಗಲಿಲ್ಲ ಅಂದರೆ ಇದಕ್ಕೆ ಹೋಗ್ತೀನಿ ಅಂತ, ನೆಕ್ಸ್ಟ್ ರೌಂಡಿಗೆ ಹೋಲ್ಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅರ್ಥ ಚಾಯ್ಸ್ 2. ಸೊ ಮೇಲೇದು ಏನಾದ್ರು ಸಿಕ್ಕರೆ ಆಟೋಮೆಟಿಕ್ ಇದೇನು ಹೋಲ್ಡ್ ಇರ್ತಾರೆ ಇದು ಆಟೋಮೆಟಿಕ್ ಹೋಗುತ್ತೆ. ಇನ್ ಕೇಸ್ ಮೇಲೆ ಯಾವುದು ಸಿಗಲಿಲ್ಲ ಅಂದರೆ ಇದು ಯಾವುದು ಸೆಲೆಕ್ಟ್ ಮಾಡಿ ಹೋಲ್ಡ್ ಮಾಡಿರ್ತಿಲ್ಲ ಅದು ಇದ್ದೇ ಇರುತ್ತೆ. ಇದು ಚಾಯ್ಸ್ 2.
ಓಕೆ. ಚಾಯ್ಸ್ 3 ಅಂದರೆ ನಾನು ಕಂಪ್ಲೀಟ್ ನನಗೆ ಸಿಕ್ಕಿರೋ ಕಾಲೇಜ್ ಬೇಡ ನಾನು ತಗೊಳ್ಳೋದು ಎಲ್ಲ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು 100 ಕಾಲೇಜ್ ಮಾಡಿದ್ರಂದರೆ ನೀವು 50 ಕಾಲೇಜ್ ಏನು ಸಿಕ್ಕಿತ್ತಂದರೆ ಅದು ಬೇಡ, ನಾನು ಟೋಟಲ್ ಓವರಾಲ್ ಕೆಳಗಡೆ ಎಲ್ಲ ಟ್ರೈ ಮಾಡ್ತೀನಿ ಅಂದರೆ ಚಾಯ್ಸ್ 3. ಬಟ್ ಚಾಯ್ಸ್ 3 ರಿಸ್ಕಿ. ಓಕೆ, ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು, ಸಿಗದೇ ಇರ್ಬೋದು. ಓಕೆ, ಯಾಕಂದ್ರೆ ಚಾಯ್ಸ್ 3 ತೊಗೊಂಡ್ರೆ ಅರ್ಥ ಏನಂದ್ರೆ ನೀವು ಕರೆಕ್ಟಾಗಿ ಪ್ರಯಾರಿಟಿ ಕೊಟ್ಟಿಲ್ಲ ಅಂತ ಅರ್ಥ. ನೀವು ಪ್ರಯಾರಿಟಿ ಕೊಟ್ಟಿದ್ರೆ ನಿಮ್ಗೆ ಅದೇ ಬೇಕಾಗಿತ್ತು. 50 ಕಾಲೇಜ್ ಏನಕ್ಕೆ ಬೇಡ ಅಂದರೆ ಮಿಸ್ಟೇಕ್ ಮಾಡಿರ್ತೀರ, ಒಂದು ಕೋಡ್ ಮಿಸ್ಟೇಕ್ ಮಾಡಿರ್ತೀರ, ಇಲ್ಲ ಬೈ ಮಿಸ್ಟೇಕಾಗಿ ಹಾಕಿರ್ತೀರ, ಬೈ ಮಿಸ್ಟೇಕ್ ಪ್ರಯಾರಿಟಿ ಕೊಟ್ಟಿರ್ತೀರ, ಅದು ಮಿಸ್ಟೇಕ್ ಆಗಿದೆ. ಅದಕ್ಕೋಸ್ಕರ ಮೊದಲೇ ಕರೆಕ್ಟಾಗಿ ವಿದೌಟ್ ಮಿಸ್ಟೇಕು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಚಾಯ್ಸ್ 4 ಅಂದರೆ ಕಂಪ್ಲೀಟ್ ಎಕ್ಸಿಟು. ನೆಕ್ಸ್ಟ್ ರೌಂಡಲ್ಲಿ ನಾನು ಯಾವುದು ಪಾರ್ಟಿಸಿಪೇಟ್ ಮಾಡಲ್ಲ ನಾನು. ಅಂದರೆ ನಾನು ಬೇರೆ ಸಪ್ರೇಟಾಗಿ ಅಡ್ಮಿಷನ್ ತೊಗೋತೀನಿ. ನಾನು ಕೌನ್ಸಿಲಿಂಗ್ ಯಾವ್ದು ರೌಂಡು ನೆಕ್ಸ್ಟ್ ರೌಂಡು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅರ್ಥ. ಸೊ ಚಾಯ್ಸ್ 4 ಅಂದರೆ ಕಂಪ್ಲೀಟ್ ಎಕ್ಸಿಟು. ಓಕೆ, ಇದು ರಿಸಲ್ಟ್ ಆದಮೇಲಿಂದ ಫಸ್ಟ್ ರೌಂಡು. ಓಕೆ, ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಸೆಕೆಂಡ್ ಎಕ್ಷನ್ ರೌಂಡ್ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. ಇದು ನಿಮಗೆ ಕ್ಲಾರಿಟಿ ಇರಲಿ. ಅಲ್ಲಿ ತನಕ ನೀವು ಈಗ ರಿಸಲ್ಟ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟು. ಫಸ್ಟ್ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ, ಅಲ್ಲಿ ತನಕ ನೀವು ಕಾಲೇಜ್ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ರಿಗೂ ಆಲ್ ದ ಬೆಸ್ಟು. ಥ್ಯಾಂಕ್ಸ್.